ಬಾಣಂತಿಯರ ಸಾವಿನ ಹಿನ್ನೆಲೆ ಸರ್ಕಾರ ಆಸ್ಪತ್ರೆಗೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ. ಸಿಂಗನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 4 ಬಾಣಂತಿಯರು ಮೃತಪಟ್ಟಿದ್ದು, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಹಾಗೂ ತಾಲೂಕಿನ ಮೃತಪಟ್ಟ ಬಾಣಂತಿಯರ ಕುಟುಂಬಕ್ಕೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಆರೋಪಿಸಿದರು. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದರು. ಸರ್ಕಾರವು ಪಂಚ ಗ್ಯಾರಂಟಿ ಕೊಟ್ಟಿದ್ದೇನೆ ಎಂದು ಬೀಗುವುದು ಬಿಟ್ಟು ಜನರ ಸಾವು ನೋವುಗಳ ಬಗ್ಗೆ ಕಾಳಜಿ ವಹಿಸಬೇಕು. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ಕಾಲಹರಣ ಮಾಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿನ ಮಂಚಗಳು ತುಕ್ಕು ಹಿಡಿದಿವೆ. ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಬಿಸಿ ನೀರಿನ ಸೌಕರ್ಯ ಇಲ್ಲ. ಶೌಚಾಲಯಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ. ಎಲ್ಲಿ ನೋಡಿದರೂ ಸ್ವಚ್ಛತೆಯ ಕೊರತೆ ಕಾಣುತ್ತಿದೆ ಎಂದು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕಂಡುಬಂತು. ಕೂಡಲೇ ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಬೇಕು. ಜೊತೆಗೆ ಮೃತ ಬಾಣಂತಿಯರ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಈ ವ್ಯವಸ್ಥೆ ಸುಧಾರಣೆಗೆ ತರದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷದಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕೋಬ ನಾಯಕ್, ಕೆ ಹನುಮೇಶ್, ಮಲ್ಲಿಕಾರ್ಜುನ್, ಕೆ ರಾಜು, ಅಡವೆ ಬಾವಿ, ಶರಣು, ಗೋರೆಬಾಳ್, ಪರಮೇಶ್ವರಪ್ಪ, ದಡೇಸೂರು, ಮಹಾದೇವ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKSTV4 ನ್ಯೂಸ್, ಸಿಂಗನೂರು. ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಬಾಣಂತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ 1 ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು, ನಮ್ಮ ರಾಯಚೂರು ಮತ್ತು ಸಿಂಗನೂರಲ್ಲಿ ಕೂಡ 4 ಸಾವಾಗಿರ್ತವೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ದರೂ ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಕಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ. ಈಗಾಗಲೇ ಸಿನ್ನೂರು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಂಘಟನೆಯರು ಕೂಡ ಹೋರಾಟ ಮಾಡಿದರು, ಉಪವಾಸ ಕೂಡ ಮಾಡಿದರು. ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗಪ್ಪಿದ್ರು ಕೂಡ ಅವರಿಗೆ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಬರೀ ಬಾಯಿ ಮಾತಿನಿಂದ ನಾವು ಗ್ಯಾರಂಟಿ ಕೊಟ್ಟಿವಿ, ಪಂಚ ಗ್ಯಾರಂಟಿ ಕೊಟ್ಟಿವಿ, ಅದು ಕೊಟ್ಟಿವಿ, ಇದು ಕೊಟ್ಟಿವಿ ಅಂತ ತಾವು ನಿನ್ನೆ ನೋಡಿರ್ಬೋದು. ಪೇಪರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಂದಿನ ಕರ್ಕೊಂಬಂದು 2,000 ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ CM ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ. ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದು ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ. ಮತ್ತು ಈಗಾಗಲೇ ನೀವು ವಕ್ಫ್ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ವಕ್ಫ್ ತಾವು ತೆಗಿತಿರೋ ಬಿಡ್ತಾರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ. ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳ್ದೆ ಮತ್ತು ಅವರಿಗೆ ನಾವು ಅಷ್ಟು ಯೋಜನೆಗಳು ಮಾಡೀವಿ, ಇಷ್ಟು ಯೋಜನೆಗಳನ್ನು ಮಾಡಿವಿ ಅಂತ ಹೇಳೋದಲ್ಲ. ದಯವಿಟ್ಟು ನೀವು ಏನು ಬೇಡ, ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದ್ದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ. ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ. ರೈತರಿಗೆ ಏನು ಬೇಕು, ನೀರು ಬೇಕು ಮತ್ತು ವಿದ್ಯುತ್ ಬೇಕು, ಅದ್ರ ಜೊತೆಯಲ್ಲಿ ಆರೋಗ್ಯ, ಇವು 3ಕ್ಕೆ ಕಾಳಜಿ ವಹಿಸಿದ್ರೆ ಸಾಕು. ಯಾಕಂದ್ರೆ ನೀವು ಅದು ಬಿಟ್ಟು ಕಾಸಿ ಬೇರೆ ಏನೇನೋ ನಾವು ಮಾಡ್ತೀವಿ, ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕ ಎಂಬುದನ್ನು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಣ್ಣು ತೆರೆದು ಈ ಆರೋಗ್ಯ ಹಾಸ್ಪಿಟ್ಲ್ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡಿರಿ. ಮತ್ತು ಇಲ್ಲಿರುವಂಥ ಡಾಕ್ಟರ್ಸು, ಸ್ಟಾಫ್ಗಳು ಕೂಡ ನಾವು ನೋಡಿದ್ವಿ. ಇವತ್ತು ವಿಸಿಟಿಗೆ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದೀರಿ. ಇವತ್ತೇನೋ ಯಾರೋ ಜನರು ಅತಿಥಿ ದೊಡ್ಡವರು ಬರ್ತಾರೆ ಅಂದ್ಕೊಳ್ಳೆ ಕ್ಲೀನಿಂಗ್ ಮಾಡೋದಲ್ಲ. ಇಲ್ಲಿರುವಂಥ ಪೇಷಂಟ್ಗಳಿಗೆ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು, ಮಂಚಗಳನ್ನು ನೋಡಿದ್ರಿ ಮತ್ತು ಕೆಲವು ತುಕ್ಕು ಹಿಡಿದಂಥ ಮಂಚ ಮತ್ತು ಟೇಬಲ್ಗಳು ಇದ್ದಾವೆ. ಅದಕ್ಕೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಇದು 100 ಬೆಡ್ ಹಾಸ್ಪಿಟಲ್. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ENTಲಿಂದ ಹಿಡ್ಕೊಂಡು ಸರ್ಜರಿ ಡಾಕ್ಟರ್ ಕೂಡ ಇದ್ದಾರೆ. ಎಲ್ಲ ಡಾಕ್ಟರ್ ಸರಿಯಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಮತ್ತು ಅವರು ಲೀವ್ ಮೇಲೆ ಹೋಗಿರೋದ್ರಿಂದ ಯಾರಿಗೆ ಇನ್ಚಾರ್ಜ್ ಕೊಟ್ಟು ಬೇಜವಾಬ್ದಾರಿತನ ಭಾಳ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜಿಲ್ಲೆಯ DHO ಆದಂಥ ಸುರೇಂದ್ರ ಬಾಬು ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಂತೇಳಿ ನಾನು ಸುರೇಂದ್ರ ಬಾಬು ಅವರಿಗೆ DHO ಅವರಿಗೆ